ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಇಂದಿನಿಂದ ಶುರು ಆಗಿದೆ ಅಲ್ವಾ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯ. 18ನೇ ಪಂದ್ಯ, 18ನೇ ಪಂದ್ಯ ಅಲ್ಲ, 18ನೇ ಆವೃತ್ತಿ. 18 ವರ್ಷಗಳಿಂದ ನಡೀತಾ ಬಂದದ್ದು. ಇದು ವಿಶೇಷವಾಗಿ 2008ರಿಂದ ಆರಂಭ ಆಗ್ಯದ. 2008ರಿಂದ ಪ್ರತಿ ವರ್ಷ ಅಲ್ಲಲ್ಲೇ ಸ್ಥಾನ ಬದಲಾಯಿಸು ಮತ್ತೇನು ಏನೇನು ಸಾಕಷ್ಟು ಏಳು ಬೀಳುಗಳನ್ನು ಪಡೆದು ಇವತ್ತು ದೊಡ್ಡ ಆಲದ ಮರ ಆಗಿ ಭಾರತದಲ್ಲಿ ಅನೇಕ ಕ್ರಿಕೆಟ್ ಪ್ರತಿಭೆಗಳಿಗೆ ಹುಟ್ಟಾಗ್ತಾ ಇದೆ. ಜೊತೆಗೆ ಕ್ರಿಕೆಟ್ನಲ್ಲಿ ದುಡ್ಡಿದೆ, ಅದರಿಂದ ಬದುಕಬಹುದು, ಬಾಳ್ವೆ ಮಾಡಬಹುದು ಅನ್ನುವಂತಹ ಒಂದು ಶಕ್ತಿಯನ್ನು ಈ IPL ಕೊಟ್ಟದ ನಮ್ಮ ಆಟಗಾರರಿಗೆ. ಯಾಕಂದರೆ ಇವತ್ತು ಆಟದಲ್ಲಿ ಭಾಳಷ್ಟು ಪರಿವರ್ತನೆ ಆಗಿದೆ. ಅದರಲ್ಲೂ 2020 ಏನಿದು ಕ್ರಿಕೆಟ್ ಶುರು ಆಗಿದೆ, ಇದು ಇಡೀ ಜನಮಾನಸದಲ್ಲಿ, ಅದರಲ್ಲೂ ಭಾರತೀಯರ ಹೆಚ್ಚು ಕಡಿಮೆ ಮಧ್ಯಮವರ್ಗದ ಎಲ್ಲ ಜನರಲ್ಲಿನೂ ದೊಡ್ಡ ಹುಚ್ಚಾಗಿಬಿಟ್ಟದೆ. ಇವತ್ತು IPL ಬಂದು ಮುಗಿದು ಬಿಡೋದು ಎಲ್ಲ ಬಿಟ್ಟು ಅದರ ಬೆನ್ನ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತಿಂದ ಆರಂಭ ಆಗುವಂಥ ಈ ಪಂದ್ಯಗಳು ಏನಪ್ಪ ಮೇ 17ರವರೆಗೆ ನಡೀತದೆ, ನಿರಂತರವಾಗಿ ನಡೀತದೆ, ದಿನನಿತ್ಯ ನಡೀತದೆ. ಸಾಯಂಕಾಲ ದಿನ 2 ಪಂದ್ಯಗಳು ಹಾಗೆ ಮುಂದೆ ಹೋಗ್ತಾ ಇರ್ತಾವೆ. ಹೀಗಾಗಿ ಇಲ್ಲಿ 10 ತಂಡಗಳಿದ್ದಾವೆ. ಒಬ್ಬರು ವಿರುದ್ಧ ಒಬ್ಬರು ಆಡೋದು ಆಡುವೊಮ್ಮೆಲ್ಲ 2 ಸಲ ಭೇಟಿ ಆಗೋದು. ಈ ಸಲ ಮತ್ತು ನಿಯಮಗಳಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ನೋಡೋಣ. ಅದನ್ನು ಏನು ಮಾಡಿದರೂ ನಮ್ಮ ಕ್ರಿಕೆಟಿಗೆ, ನಮ್ಮ ಕ್ರಿಕೆಟ್ ಆಟಗಾರರಿಗೆ ಇದೊಂದು ದೊಡ್ಡ ಆಸ್ತಿ ಆಗಿಬಿಟ್ಟದ IPL. ವಿದೇಶಿ ಆಟಗಾರರಿಗೂ ಕೂಡ. ಯಾಕಂದ್ರೆ ಈ ಸಲ ಏನಪ್ಪ ಅಂದ್ರೆ 27 ಕೋಟಿ ರೂಪಾಯಿಗೆ ನಮ್ಮ ರಿಷಬ್ ಪಂತ್ ಹರಾಜಾಗಿದ್ದಾರೆ. ಸಣ್ಣ ಅಮೌಂಟ್ ಅಲ್ಲ. ಅದೇ ಕಾಲಕ್ಕೆ ಈ ಸಲ ಪಂದ್ಯ ಗೆದ್ದವ್ರಿಗೆ ಅಂದರೆ ಫೈನಲ್ ಗೆದ್ದವ್ರಿಗೆ 20 ಕೋಟಿ, ರನ್ನರ್ ಆದವ್ರಿಗೆ 17.50 ಕೋಟಿ. ಬರೀ ದುಡ್ಡಲ್ಲಿ ನಡೆಯುವಂಥ ಕ್ರಿಕೆಟ್ ಇದು. ಕ್ರಿಕೆಟ್ ಅಂದರೆ ಶ್ರೀಮಂತರ ಆಟ ಅಂತ ಈಗಾಗಲೇ ಜನಜನಿತವಾದ ಒಂದು ಏನಪ್ಪ ಪ್ರಕಾರ. ವಿಶೇಷವಾಗಿ ಇಂಗ್ಲೆಂಡ್ನಲ್ಲಿ ಹುಟ್ಟಿದಂಥ ಈ ಕ್ರಿಕೆಟ್ ಮೊದಲು 9 ದಿನ ಆಡ್ತಿದ್ರಂತು. 9 ದಿನ ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತದೆ. ಇವತ್ತು ಹೇಗೆ ಆಟ ಆಡ್ತಿದ್ರು, ಏನು ಎಂತು. ಆಮೇಲೆ 5 ದಿನಕ್ಕೆ ಬಂತು, 5 ದಿನದ ಹೋಗಿ 1 ದಿನಕ್ಕೆ ಬಂತು, 1 ದಿನದ ಹೋಗಿ ಈಗ 2020. ಇನ್ನು ಮುಂದೆ ಏನಾಗ್ತದೆ ಗೊತ್ತಿಲ್ಲ, ರೂಪಾಂತರ ಯಾವ ರೀತಿ ಪಡೀತದೆ ಅಂತೀರ. ಯಾಕಂದರೆ ಇವತ್ತು ಜನನೂ 9 ದಿನ, 5 ದಿನ, 1 ದಿನ ಕಾಯೋ ಸ್ಥಿತಿಯಲ್ಲಿಲ್ಲ. ಕ್ವಿಕ್ ಆ ರೀತಿ ಫಾಸ್ಟ್ನೆಸ್ ಬಂದುಬಿಟ್ಟದ. ಹೀಗಾಗಿ ಕ್ರಿಕೆಟ್ನಲ್ಲೂ ಸಹ ಫಾಸ್ಟ್ನೆಸ್ ಬಂದುಬಿಟ್ಟದ. ಅನೇಕ ಹಳಬರು ಇಲ್ಲಿದ್ದಾರೆ, ಹೊಸಬರು ಇದ್ದಾರೆ. ಇನ್ನೂ 13 ವರ್ಷ ಹುಡುಗ ಬರ್ತಾ ಇದ್ದಾರೆ ಇಲ್ಲೇ ಮುಂಬೈ ಇಂಡಿಯನ್ಸ್ ಒಳಗೆ. ಅದು ವಿಶೇಷವಾಗಿ 13 ವರ್ಷದ ರಾಜಸ್ಥಾನ ತಂಡದಲ್ಲಿ ಬರ್ತಾ ಇದ್ದಾನೆ. ರಾಜಸ್ಥಾನದ ರಾಯಲ್ಸ್ದಲ್ಲ, ಈ ಒಂದು ವೈಭವ್ ಸೂರ್ಯವಂಶಿ ಅಂತೇಳಿ 13 ವರ್ಷದ ಹುಡುಗ. ಆಮೇಲೆ ಇಲ್ಲಿ 25-35 ವರ್ಷ ತನಕನು ಈ ನಮಗೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ RCBಗೆ ಆಯ್ತು, ಮತ್ತೆಲ್ಲೋ ಆಯ್ತು, ದೇವದತ್ ಅಂತವ್ರು ಬರ್ತಾಯಿದ್ದಾರೆ. ಇನ್ನೊಬ್ಬರು ನಮ್ಮ ಕರ್ನಾಟಕದವರಾದಂಥ ನಮ್ಮ ವಿರಾಟ್ ಕೊಹ್ಲಿ ಅವರು, ವಯಸ್ಸಿನಲ್ಲಿ ಹಿರಿಯರು, ಅನೇಕ ಟೆಸ್ಟು, 1 ಡೇ ಮತ್ತು 2020 ಆಡಿದವರು, ಇಂಥವ್ರು ಅನೇಕರು ಬರ್ತಾಯಿದ್ದಾರೆ. ಇದರಲ್ಲಿ ಕರ್ನಾಟಕದಿಂದ ಸಹ ಅನೇಕ ಮಕ್ಕಳು ಇವತ್ತು ಅನೇಕ ಆಟಗಾರರು ಬರ್ತಾಯಿದ್ದಾರೆ. ಅವರು ಹೊರಬರ ಬೇರೆ ಈ ತಂಡಗಳಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಶ್ರೇಯಸ್ ತವಕ್ ಅನ್ನುವಂಥವ್ರಾಗಿರ್ಬೋದು, ಮನೋಹರ್ ಬ್ಯಾಟಿಂಗ್ ಅನ್ನುವಂಥವ್ರಾಗಿರ್ಬೋದು. ಮುಂದೆ ಅದೇ ಕಾಲಕ್ಕೆ ವೈಶಾಖ